ಮಹಾದೇವ ಹೇಳ್ತಾರೆ, ನೀನು ಯಾರನ್ನಾದರೂ ಮೋಸಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರೂ ಸಹ ಆ ವ್ಯಕ್ತಿ ಮೂರ್ಖನಾಗಿದ್ದ ಎಂದು ಭಾವಿಸಬೇಡ. ನೆನಪಿಡು, ಅವನು ನಿನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ನಿನ್ನನ್ನು ನಂಬಿದ್ದನು. ಮಹಾದೇವ ಹೇಳ್ತಾರೆ, ನಂಬಿಕೆ ಎಂಬುದು ಎರಡು ಆತ್ಮಗಳನ್ನು ಜೋಡಿಸುವ ಬಂಧ. ಅದನ್ನು ಮುರಿಯುವವನು ಕೇವಲ ಸಂಬಂಧವನ್ನು ಮಾತ್ರವಲ್ಲ, ಒಬ್ಬ ಮನುಷ್ಯನೊಳಗಿನ ಸತ್ಯವನ್ನು ಕೊಲ್ಲುತ್ತಾನೆ. ಮೋಸ ಕೇವಲ ಹೃದಯವನ್ನು ಮುರಿಯುವುದಿಲ್ಲ, ಅದು ನಂಬಿಕೆಯ ಬೇರನ್ನು ಕತ್ತರಿಸುತ್ತದೆ. ಮತ್ತು ನಂಬಿಕೆ ಸತ್ತಲ್ಲಿ ಅಲ್ಲಿ ಏನು ಪವಿತ್ರವಾಗಿ ಉಳಿಯುವುದಿಲ್ಲ. ಮಹಾದೇವ ಹೇಳ್ತಾರೆ, ನಂಬಿಕೆ ಗಳಿಸಿದರೆ ದೇವರ ಆಶೀರ್ವಾದ ಸಿಗುತ್ತದೆ. ಮತ್ತು ಯಾರು ಯಾರ ನಂಬಿಕೆಯನ್ನು ಮುರಿಯುತ್ತಾರೋ ಕರ್ಮ ಅವರ ಲೆಕ್ಕವನ್ನು ಎಂದಿಗೂ ಬಿಡುವುದಿಲ್ಲ. ನೆನಪಿಡಿ, ಕರ್ಮ ತಡವಾಗಿ ಬರುತ್ತದೆ, ಆದರೆ ಬರಿಗೈಯಲ್ಲಿ ಎಂದಿಗೂ ಹೋಗುವುದಿಲ್ಲ. ಜೈ ಶ್ರೀ ಮಹಾಕಾಲ್ ಮಹಾದೇವ್.